ಹುಬ್ಬಳ್ಳಿಯ ಮಸಲ್ ಫ್ಯಾಕ್ಟರಿ ಆಗ್ತಾ ಇದೆ ಜಿಹಾದ್ ಫ್ಯಾಕ್ಟರಿ. ಒಂದು ಜಿಮ್ ಸೆಂಟರ್, 3 ಲವ್ ಜಿಹಾದ್ ಪ್ರಕರಣ. ಫಯಾಜ್ ನಿಂದ ಹತ್ಯೆಯಾದ ನೇಹಾ ತಂದೆಯಿಂದ ಗಂಭೀರ ಆರೋಪ. ಸರಣಿ ಲವ್ ಜಿಹಾದ್ ಪ್ರಕರಣಗಳಿಗೆ ಅಡ್ಡೆಯಾಗ್ತಾ ಇದೆ ಮಸಲ್ ಫ್ಯಾಕ್ಟರಿ ಜಿಮ್. ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬರ್ತಾ ಇರುವಂತಹ ಲವ್ ಜಿಹಾದ್ ಪ್ರಕರಣಗಳು ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಜಿಮ್ ಟ್ರೈನರ್ಗಳ ಲವ್ ಜಿಹಾದ್ ಹಿಂದೆ ಯೋಜಿತ ಷಡ್ಯಂತ್ರವಿದೆ ಎಂಬ ಅನುಮಾನ ದಟ್ಟವಾಗ್ತಾ ಇದೆ. ಹುಬ್ಬಳ್ಳಿಯ ಮಸಲ್ ಫ್ಯಾಕ್ಟರಿ ಎಂಬ ಜಿಮ್ ಈಗ ಲವ್ ಜಿಹಾದ್ ಫ್ಯಾಕ್ಟರಿ ಆಗ್ತಾ ಇದೆ ಎನ್ನುವಂತಹ ಸಂಶಯ ಬಲವಾಗ್ತಾ ಇದೆ. ಇದರ ನಡುವೆಯೇ ಈ ಹಿಂದೆ ಲವ್ ಜಿಹಾದ್ಗೆ ಬಲಿಯಾದ ನೇಹಾ ಹಿರೇಮಠ್ ಅವರ ತಂದೆ ಸರಣಿ ಲವ್ ಜಿಹಾದ್ಗೂ ಮಸಲ್ ಫ್ಯಾಕ್ಟರಿ ಜಿಮ್ಗೂ ಲಿಂಕ್ ಇದೆ ಎನ್ನುವಂತಹ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಬೆನ್ನಿಗೆ ಹೊರಬರ್ತಾ ಇರುವಂತಹ ಸಮೀರ್ ಮುಲ್ಲಾ, ಮುಫೀಜ್ ಮಿಯಾನ್ನವರ್ ಲವ್ ಜಿಹಾದ್ ಪ್ರಕರಣಗಳಿಂದ ರಾಜ್ಯವೇ ಹುಬ್ಬೇರಿಸುತ್ತಿರುವುದರ ನಡುವೆ ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣಗಳಿಗೆ ರೋಚಕ ಟ್ವಿಸ್ಟ್ ನೀಡಿದ್ದಾರೆ. ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡುತ್ತಾ ಇದ್ದಂತಹ ಜಿಮ್ ಟ್ರೈನರ್ಗಳಾದಂತಹ ಸಮೀರ್ ಮುಲ್ಲಾ, ಮುಫೀಜ್ ಮಿಯಾನ್ನವರ್ ತರಬೇತಿ ನೀಡುತ್ತಾ ಇದ್ದಂತಹ ಮಸಲ್ ಫ್ಯಾಕ್ಟರಿ ಜಿಮ್ ನಲ್ಲಿಯೇ ನೇಹಾ ಹತ್ಯೆ ಆರೋಪಿ ಫಯಾಜ್ ಕೂಡ ಟ್ರೈನಿಂಗ್ ಪಡೀತಾ ಇದ್ದ ಎನ್ನುವಂತಹ ಶಾಕಿಂಗ್ ಸತ್ಯವನ್ನ ನಿರಂಜನ್ ಹಿರೇಮಠ್ ಬಯಲಿಗೆಳೆದಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ನೇಹಾ ಹಿರೇಮಠ್ ಅವರ ತಂದೆ, ನನ್ನ ಮಗಳ ಹತ್ಯೆಯಲ್ಲೂ ಸಮೀರ್ ಹಾಗೂ ಆತನ ಸಹೋದರಿಯ ಕೈವಾಡ ಇರಬಹುದು ಎಂಬ ಸಂಶಯ ಬರ್ತಾ ಇದೆ. ನೇಹಾ ಹಿರೇಮಠ್ ಹಂತಕ ಫಯಾಜ್ ಇದೇ ಸಮೀರ್ನ ಜಿಮ್ಗೆ ಹೋಗ್ತಾ ಇದ್ದ, ಹೀಗಾಗಿ ಅದೇ ಜಿಮ್ ನಲ್ಲಿ ಹಂತಕ ಫಯಾಜ್ಗೆ ತರಬೇತಿ ನೀಡಲಾಗಿದೆ ಎಂದು ಆರೋಪಿಸಿದ್ದಾರೆ. ನೇಹಾ ಹಿರೇಮಠ್ ಅವರನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿಕೊಂಡಿದ್ದ ಫಯಾಜ್ 2024ರಲ್ಲಿ ಕಾಲೇಜು ಕ್ಯಾಂಪಸ್ಸಿನಲ್ಲಿ ಹತ್ಯೆ ಮಾಡಿದ್ದ. ಈತನು ಕೂಡ ಸಮೀರ್ ಮುಲ್ಲಾ, ಮುಫೀಜ್ ತರಬೇತಿ ನೀಡುತ್ತಾ ಇದ್ದಂತಹ ಜಿಮ್ಗೆ ಹೋಗ್ತಾ ಇದ್ದ ಕಾರಣದಿಂದ ಜಿಮ್ ಕೇಂದ್ರಿತ ಲವ್ ಜಿಹಾದ್ ನಡೆಯುತ್ತಾ ಇದೆ ಎನ್ನುವಂತಹ ಆರೋಪವನ್ನ ಅಲ್ಲಗೆಳೆಯುವಂತಿಲ್ಲ.